ಇದೆ, ಅಲ್ಲೇ ಕಿಡ್ನಿಗಳು ಹೋಗ್ತಾ ಇದೆ. ಈ ದರಿದ್ರ ಸರ್ಕಾರ ಏನಕ್ಕಿದೆ? ಈ ಸರ್ಕಾರ ಇದು ಹಾಳಾಗಿ ಹೋಗ್ಲಿ ಸರ್ಕಾರ. ಇಂಥ ಸರ್ಕಾರ ಬಂದು ನಮ್ಮಂತ ಬಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ? ಅನ್ನ ತಿಂತಿದ್ರೆ ಏನ್ ತಿಂತಾ ಇದ್ದೀರಿ ನೀವು? ಏನಿದೆ ನೋಡ್ರಿ, ನಮ್ಮ ಪರಿಸ್ಥಿತಿ ಕೇಳಿ ನಮಗೆ ಯಾರ್ರಿ ನೋಡ್ರಿ, ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ, ಬರ್ತಾ ಇಲ್ಲ ಟ್ಯಾಕ್ಸ್ ದುಡ್ಡು ನಿಮ್ಗೆ. ಏನ್ ಮಾಡ್ತಾ ಇದ್ದೀರಾ ನೀವು? ಇದೇ ಸರ್ಕಾರ ನಡೆಸ ಯಾವ ದಾರಿ ಕೀಳು ಅಂತ ಹೇಳಿದ್ ನಿಮ್ಮನ್ನ. ನಮ್ಗೆ ಈ ಪರಿಸ್ಥಿತಿ ಬಂದೈತೆ. 2 ಕಿಡ್ನಿಗಳಿಲ್ಲ. ಬರ್ತಾ ಯಾರು ಕರೆಕ್ಷನ್ ಕರೀರಿಲ್ಲ, ಅವ್ನಿಗೆ 2 ಕಿಡ್ನಿ ನೋವು ಬರ್ತಾವಂತೆ. ನೋಡಿ ಇವಾಗ ಇನ್ನು ಆಗಿಲ್ಲ ನನ್ನ ಕೈಯಲ್ಲೇ ಬಿಟ್ಟಾಯ್ತು. ಇವಾಗ ಏನ್ ಮಾಡೋದು? ನೋಡಿ ಇದು ನೋಡಿ ಎಲ್ಲ ಹೊರಟಾಯ್ತು ಗಾಡಿದು. ಇವಾಗ ಯಾರಿಗೆ ಕಟ್ಕೊಡೋದು? ಇವಾಗ ಹಿಂಗೆ ರೈತರಿಗೆ ಅನ್ಯಾಯ ಮಾಡೋದು. ಆರಾಮಾಗಿ ಮಜಾಗ್ ಮಾಡ್ಕೊಂಡು ಸೀಟ್ ಮೇಲೆ ಕುತ್ಕೊಂಡು ಅನ್ನ ತಿನ್ನೋದಲ್ಲ. ರೈತರ ಕಷ್ಟ ಈ ಬೇಗ ಯಾವನೇ ಆಗ್ಲಿ, ಈ ರೈತರಿಗೆ ಬಂದಿರೋ ಕಷ್ಟ ಈ ದೇಶಕ್ಕೆ ಬಂದಿರೋ ಹೇಗಿದೆ ನಮ್ಗೆ ಯಾರು ಅನ್ನ ಆಗ್ತಾ ಇಲ್ಲ. ನಾವು 10 ಜನಕ್ಕೆ ದುಡ್ದು 10 ಜನ ರೈತರು ನಾವು 10 ಜನಕ್ಕೆ ಅನ್ನ ಹಾಕೋ ರೈತರು ನಾವು. ಈ ಕಷ್ಟ ಕೊಟ್ಟರೆ ನಂಗೆ ಈ ರೋಡಾಗ ಬರಕ್ ಹೋಗೋಕ್ಕೂ ಆಗಲ್ಲ. ಪಾಪ ಕೇದಳಿಂದ ಬರ್ತಾರೆ, ಹೂ ಮುಟ್ಟಿ ಹಾಕೊಂಡು ಅಲ್ಲಿ ಬಿದ್ದೋಗ್ತಾರೆ. ಕೇಳೋರೇ ಇಲ್ಲ. ಯಾವ ಒಂದು ಕೀಳು ಅಂತ ಹೇಳಿದ್ ನಿಮ್ಮನ್ನ. ಯಾರು ಎಮ್ ಡಿ ಅವ್ನು ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾನೆ. ಸಂತೋಷ್ ಸರ್ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾನೆ. ಇನ್ನು ಯಾವ ಒಂದು ಕೇಳ್ಬೇಕು ನಾವು? ಆ ಟಿಪ್ಪರ್ ನೋಡಿದ್ರೆ ತಿರ್ದು ಮಣ್ಣ ಮಕ್ಕಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅವರಿಂದ ರೋಡ್ ಹಾಳಾಗಿ ಹೋಗ್ತಾ ಇದೆ. ಅವ್ನು ಕೇಳೋರಿಲ್ಲ. ಯಾರು ಕೇಳೋರಿಲ್ಲ ಅಂದ್ರೆ ಅವ್ರನ್ನ ಯಾರನ್ನ ಹಿಂಗೆ ನಮ್ಗೆ ಕೊಡೋದು ಕಷ್ಟಗಳು. ಏನ್ ಸರ್ಕಾರ ಇದು? ಯಾವ ಸರ್ಕಾರ ಬೇಕು? ಈ ಸರ್ಕಾರ ಇಂಥ ಸರ್ಕಾರ ಬೇಕಾಗಿಲ್ಲ ರೀ. ರೈತರಿಗೆ ನಾವು ಅನ್ನ ಕೊಟ್ಟ ರೈತರಿಗೆ ದೇಶಕ್ಕೆ ಅನ್ನ ಹಾಕೋ ರೈತ ನಾವು. ಇಂಥ ಕಷ್ಟ ರೈತನಿಗೆ ಬರಬಾರ್ದು. ಇಂಥ ಕಷ್ಟ ಕೊಡೋ ಬದಲು ಆರಾಮ್ ಸ್ವಲ್ಪ ವಿಷ ಕೊಟ್ಬಿಡ್ಲಿ ಸಾಕು. ನಮ್ಮ ರೈತರಿಗೆ ಸತ್ತು ಹೋಗ್ತೇವೆ ಆರಾಮಾಗಿ. ಈ ಬೇಕೇನ್ರಿ ನ್ಯಾಯ? ಈ ರೋಡ್ ಬೇಕೇನ್ರಿ ನಮ್ಗೆ? ನೋಡ್ರಿ ಬಿದ್ದಾಯ್ತು. ಇವಾಗ ನೋಡಿ ಡಿಮ್ ಹೊರಟಾಯ್ತು, ಹೊರಟಾಯ್ತು. ಇದೆ ಕೊಡೋಕೆ ನಮ್ಗೆ ಕಷ್ಟಗಳು. ಹತ್ತೋಕ್ಕಾಗ್ಲಿಲ್ಲ. ಇಲ್ಲಿ ಏನು ಕದ್ರೆ ಗಾಡಿ ಸಿಡಿಯುತ್ತಾ ಇದೆ ನೋಡಿ. ಎಲ್ಲ ಹೊರಟಾಯ್ತು. ಇವಾಗ ನನಗ ಔಷಧಿ ತಂದಿದ್ದೀನಿ, ಅದು ಹೊರಟಾಯ್ತು. ಈಗ ನೋಡಿ ಔಷಧಿ ನೋಡ್ರಿ ನೋಡು. ಇವಾಗ ಟ್ಯಾಕ್ಸ್ ಕಟ್ಟಿ ಬಂದಿದ್ದೀನಿ ನೋಡು. ನೋಡಿ ಔಷಧಿ ಇವಾಗ 200 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಹಿಂಗೆ ನಮ್ಮ ರೈತರು ಕೊಡೋ ಕಷ್ಟಗಳಿವು. ಯಾರು ನಮ್ಮ ರೈತರಿಗೆ? ಅಯ್ಯೋ ನಾವು ಯಾರು ಯಾವ ಸರ್ಕಾರ ಬರ್ತಾ ಇದೆ? ಯಾಕೆ ಸ್ವಾಮಿ ಈ ಕಷ್ಟ ಕೊಡ್ತಾ ಇದ್ದೀರಾ? ಈ ಕಷ್ಟ ಕೊಡೋ ಬಂದು ಸ್ವಲ್ಪ ವಿಷ ಅನ್ನಕ್ಕೆ ಸ್ವಲ್ಪ ವಿಷ ಹಾಕ್ಬಿಟ್ರೆ ಸಾಕು ನಮಗೆ.